ಆಗ್ತಾರ ನೋಡು ಬಾ 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 ಬಾ. ನಮ್ಮ ಕರುನಾಡಿನ ನೆಚ್ಚಿನ ಜನನಾಯಕ, ಜನ ಮೆಚ್ಚಿದ ನಾಯಕ, ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್. ಇವರೇ ನಮ್ಮ ಸಿಎಂ. ಇವರೇ ನಮ್ಮ ಸಿಎಂ. ಇವರೇ ನಮ್ಮ ಸಿಎಂ. ಇವರೇ ನಮ್ಮ ಸಿಎಂ. ಲೀಡರ್, ಪರ್ಫೆಕ್ಟ್ ಲೀಡರ್, ನಮ್ಮ ಜನರ ಕಾಯೋ ಜನನಾಯಕ. ಕರುನಾಡ ಹೊಸ ಸಿಎಂ, ಮುಂದೆ ಇಂಡಿಯಾ ಪಿಎಂ ಹಾಗೆ ಆಗ್ತಾರ ನೋಡು ಬಾ 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 ಬಾ. ಕರುನಾಡ ಹೊಸ ಸಿಎಂ, ಮುಂದೆ ಇಂಡಿಯಾ ಪಿಎಂ ಹಾಗೆ ಆಗ್ತಾರ ನೋಡು ಬಾ 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 ಬಾ. ಕೈಯ ಹಿಡಿವ ಕೈ ಪಡೆ ಒಡೆಯ ಅಣ್ಣ ಡಿ.ಕೆ. ಶಿವಕುಮಾರ್. ಇವರೇ ನಮ್ಮ ಸಿಎಂ. ರಾಮನಗರ ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೆ ಇನ್ನಷ್ಟು ಮತ್ತಷ್ಟು ಮೆರುಗನ್ನ ತಂದಂತ ಕನ್ನಡಿಗರ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ಅವರು. ಇಕ್ಬಾಲ್ ಸರ್ ಅವರ ಇರುವಿಕೆಯಲ್ಲಿ ವೇದಿಕೆ ಮೇಲೆ ದಯವಿಟ್ಟು ಇಕ್ಬಾಲ್ ಸರ್. ವರುಣ್ ಇವರೇ ನಮ್ಮ ಸಿಎಂ. ಇವರೇ ನಮ್ಮ ಸಿಎಂ. ಲೀಡರ್, ಪರ್ಫೆಕ್ಟ್ ಲೀಡರ್, ನಮ್ಮ ಜನರ ಕಾಯೋ ಜನನಾಯಕ. ಕರುನಾಡ ಹೊಸ ಸಿಎಂ, ಮುಂದೆ ಇಂಡಿಯಾ ಪಿಎಂ ಹಾಗೆ ಆಗ್ತಾರ ನೋಡು ಬಾ 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 ಬಾ. ಕರುನಾಡ ಹೊಸ ಸಿಎಂ, ಮುಂದೆ ಇಂಡಿಯಾ ಪಿಎಂ ಹಾಗೆ ಆಗ್ತಾರ ನೋಡು ಬಾ 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 ಬಾ. ಕೈಯ ಹಿಡಿವ ಕೈ ಪಡೆ ಒಡೆಯ ಅಣ್ಣ ಡಿ.ಕೆ. ಶಿವಕುಮಾರ್. ವೇದಿಕೆ ಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಆಸೀನರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನ ಕುರಿತು, ವೇದಿಕೆಯನ್ನ ಕುರಿತು, ರಾಮನಗರ ನಿಮ್ಮನ್ನ ಕುರಿತು ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಆಗಮಿಸಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ದಯಮಾಡಿ ವೇದಿಕೆಯನ್ನ ಕ್ಲಿಯರ್ ಮಾಡಿಕೊಡ್ಬೇಕಾಗಿ ಕೋರಿಕೆ. ಎಲ್ಲರೂ ಹಿಂದೆ ಸರಿಬೇಕು ಪ್ಲೀಸ್. ಪ್ಲೀಸ್ ಕ್ಲಿಯರ್ ದ ಸ್ಟೇಜ್. ಎಲ್ಲರೂ ಅತಿಥಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಇರಕೂಡದು ಇಲ್ಲಿ ದಯವಿಟ್ಟು. ಇವತ್ತು ಇಂಥದ್ದೊಂದು ಅದ್ಭುತವಾದಂತಹ ವೇದಿಕೆಯನ್ನ ನಮಗಾಗಿ ಕಲ್ಪಿಸಿಕೊಟ್ಟಂತಹ ಇಕ್ಬಾಲ್ ಸರ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಅವರು ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಬೇಕಾಗಿ ಕೋರಿಕೆ. ಕರುನಾಡ ಹೊಸ ಸಿಎಂ, ಮುಂದೆ ಇಂಡಿಯಾ ಪಿಎಂ ಹಾಗೆ ಆಗ್ತಾರ ನೋಡು ಬಾ 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 ಬಾ. ಕರುನಾಡ ಹೊಸ ಸಿಎಂ, ಮುಂದೆ ಇಂಡಿಯಾ ಪಿಎಂ ಹಾಗೆ ಆಗ್ತಾರ ನೋಡು ಬಾ 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 ಬಾ. ಕೈಯ ಹಿಡಿವ ಕೈ ಪಡೆ ಒಡೆಯ ಅಣ್ಣ
ಅತಿಥಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿ ದಯವಿಟ್ಟು ವೇದಿಕೆಯಲ್ಲಿ ಯಾರು ಇರಕೂಡದು ಪ್ಲೀಸ್. ಈಗ ಈ ವೇದಿಕೆಯನ್ನ ನಮಗಾಗಿ ಕಲ್ಪಿಸಿಕೊಟ್ಟಂತಹ ಇಕ್ಬಾಲ್ ಸರ್ ಅವರಿದ್ದಾರೆ. ಅಧಿಕೃತವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಭಾಷಣವನ್ನ ಕೋರಬೇಕು. ಯಾಕಂದ್ರೆ ಇವತ್ತು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ರಾಮನಗರದ ಜನತೆಗೋಸ್ಕರ ಈ ವೇದಿಕೆಗೋಸ್ಕರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅವರನ್ನ ಸ್ವಾಗತಿಸೋದಕ್ಕೆ ಇಕ್ಬಾಲ್ ಸರ್ ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ಇವತ್ತು ತಾಯಿ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಮೈಸೂರಿನ ದಸರಾ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸಂತೋಷದಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡ ತಾಯಿಯ ಕರಗ ಮಹೋತ್ಸವವನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ವರ್ಷನೂ ಕೂಡ ಬಹಳ ಅದ್ಧೂರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನೀವು ಕೊಟ್ಟಂಥ ಶಕ್ತಿಯಿಂದ ತಾಯಿ ಚಾಮುಂಡೇಶ್ವರಿ ಕರಗ ಮಹೋತ್ಸವವನ್ನು ಬಹಳ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯ ಜನ ನಮಗೆ ಈ ಜಿಲ್ಲೆಯ ಮಗ, ಈ ಮಣ್ಣಿನ ಮಗ, ಈ ರಾಜ್ಯದ ಚಕ್ಕೋಣಿ ಹಿಡಿಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮೆಲ್ಲರ ಆಸೆ ಇತ್ತು. ಇವತ್ತು ತಾಯಿಯ ಕೃಪೆಯನ್ನು ನಮಗೆ ವರ್ಷಿದಳೆ. ಆ ತಾಯಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಅರ್ಪಿಸ್ತಾ, ಇವತ್ತು ಈ ವೇದಿಕೆ ಮೇಲೆ ಈ ಜಿಲ್ಲೆಯ ಮಗ, ಈ ಮಣ್ಣಿನ ಮಗ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ರಾಮನಗರಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯಿಂದ ನಮ್ಮ ರಾಮನಗರಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಜೋರಾದ ಚಪ್ಪಾಳೆ. ರಾಮನಗರ ಬರಲಿ ದೊಡ್ಡ ಸೌಂಡು. ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ, ನಿಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಹೆಮ್ಮೆಯ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ಅವರು. ಅದಕ್ಕಿಂತ ಮುಂಚೆ ಇಕ್ಬಾಲ್ ಸಾಹೇಬರ ಕಡೆಯಿಂದ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ವೇದಿಕೆ ಮೇಲೆ ಈ ಗೌರವದ ಸನ್ಮಾನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ವೇದಿಕೆ ಪರವಾಗಿ, ಕರಗ ಮಹೋತ್ಸವದ ಪರವಾಗಿ ಹಾಗೂ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಎಲ್ಲ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರು, ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ 5 ಗ್ಯಾರಂಟಿಯ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಎಚ್.ಎಂ. ರೇವಣ್ಣ ಅವರು ಬಂದಿದ್ದಾರೆ. ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ.
ಇನ್ನೋರ್ವ ಬೇಳೂರು ಶಾಸಕರು ಗೋಪಾಲ್ ಕೃಷ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೂಡ ಈ ವೇದಿಕೆ ಮೇಲೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮದ್ದೂರಿನ ಶಾಸಕರು ಉದಯ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ನನ್ನ ರಾಮನಗರ ಜನತೆಯ ಪರವಾಗಿ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಅವ್ರಿಗೂ ಕೂಡ ವಿಧಾನ ಪರಿಷತ್ ಸದಸ್ಯರು ನಮ್ಮ ನಾಯಕರಾದಂಥ ಎಸ್ ರವೀರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರು ನನ್ನ ಆತ್ಮೀಯರಾದಂಥ ರಾಮೋಜೇಗೌಡರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ವಿಧಾನ ಪರಿಷತ್ನ ಸದಸ್ಯರಾದಂಥ ಸುಧಾಮ್ ದಾಸ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. BMICP ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ರಘುರಂದನ್ ರಾಮಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ರಾಮಜಗೌಡ್ರು ಆಯ್ತಲ್ಲ, ರಾಮಜಗೌಡ್ರು ಆಯ್ತು, ರೇವಣ್ಣ ಅವರು ಆಯ್ತು, ಮಂಜುನಾಥ್ ಗೌಡ್ರು ತೀರ್ಥಹಳ್ಳಿಯಿಂದ MLA ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಂಜುನಾಥ್ ಗೌಡ್ರು ತೀರ್ಥಹಳ್ಳಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಶಾಸಕರಾದಂಥ ರಾಜಣ್ಣವರಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಶಾಸಕರಾದಂಥ ಅಶ್ವಥ್ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ವಿಶ್ವನಾಥರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ನಡೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ, ಯುವಕ ಮಿತ್ರರೇ, ಪ್ರತಿ ವರ್ಷ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೀವು ಕೊಟ್ಟಂಥ ಶಕ್ತಿಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಭಾಳ ಭಕ್ತಿಯಿಂದ, ಸಂತೋಷದಿಂದ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಭಗವಂತ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯ ರೂಪನೇ DK ಶಿವಕುಮಾರ್ ಸಾಹೇಬರು. ಇವತ್ತು ಅವರ ಒಂದು ನೇತೃತ್ವದಲ್ಲಿ, DK ಸುರೇಶ್ ರವರ ಮಾರ್ಗದರ್ಶನದಲ್ಲಿ ತಮಗೆಲ್ಲ ಗೊತ್ತಿದೆ ರಾಮನಗರ ಈ ಹಿಂದೆ ಯಾವ ರೀತಿ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಈ 3 ವರ್ಷದ ಅವಧಿಯಲ್ಲಿ ಏನೆಲ್ಲ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಅಂಥೇಳಿ ನಿಮ್ಗೆಲ್ಲರೂ ಕೂಡ ಸಾಕ್ಷಿ ಇರುವಂಥದ್ದು. ಈ ಜಿಲ್ಲಾ ಕ್ರೀಡಾಂಗಣದಿಂದ ಹಿಡಿದು
ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಹಿಡಿದು ಮಂಚನಬಲ್ಲೆ ಚಾನಲಿಂದ ನೀರಿಂದ ಹಿಡಿದು ಬಡವರಿಗೆ ಮನೆ ಕೊಡುವಂಥ ಸೈಟ್ಗಳಿಂದ ಹಿಡಿದು ಈ ರಿವರ್ ಫ್ರಂಟ್ ಪಾರ್ಕಿಂದ ಹಿಡಿದು ರಸ್ತೆ ಚರಂಡಿ, ನಮ್ಮ ಹೈಟೆಕ್ ಶಾಲೆಗಳು, ಏತ ನೀರಾವರಿಗಳು, ಎಲ್ಲ ರೀತಿಯಾದಂಥ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ರಾಮನಗರಕ್ಕೆ ಆಗಬೇಕಾಗಿದೆ. ಇವತ್ತು ಭಗವಂತ ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಕನಸನ್ನು ಈ ಜಿಲ್ಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಈ ಹಿಂದೆ ಇದ್ದವರು ಯಾರೂ ಕೂಡ ನಮ್ಮ ಜನರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ. ಯುವಕರ ಬಗ್ಗೆ ಆಗಲಿ, ನಮ್ಮ ತಾಯಂದಿರ ಬಗ್ಗೆ ಆಗಲಿ ಗಮನ ಹರಿಸಲಿಲ್ಲ. ಆದರೆ ಇವತ್ತು ಈ ಜಿಲ್ಲೆಯ ಮಗ, ಇಲ್ಲೆಲ್ಲರೂ ಇರೋರೆಲ್ಲರೂ ಕೂಡ ನಾವು ಜಿಲ್ಲೆಯ ಮಕ್ಕಳು, ಈ ತಾಲೂಕಿನ ಮಕ್ಕಳು. ನಾವು ನಮ್ಮೂರಿನ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗಿದೆ, ನಮ್ಮೂರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಸೊ ಆ ಒಂದು ದೃಷ್ಟಿನಲ್ಲಿ ಇವತ್ತು ನಮ್ಮ ನಾಯಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಸಹಾಯಧನವನ್ನು ಕೊಡಬೇಕು. ಈ ರಾಮನಗರಕ್ಕೆ ಹೊಸ ರೂಪವನ್ನು ಕೊಡಬೇಕು. ಯುವಕರಿಗೆ ಉದ್ಯೋಗ ಕೊಡುವಂಥದ್ದು, ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕೊಡುವಂಥದ್ದು, ಬಡವರಿಗೆ ನೆಲೆ ಸೂರು ಕೊಡುವಂಥದ್ದು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಂಥ ಅನೇಕ ರೀತಿಯ ಚಿಂತನೆಗಳು ನಮ್ಮ ನಾಯಕರಿಗೆ ಭಗವಂತ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ. ನಮ್ಮ ರಾಮನಗರಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಡಲಿ ಅಂಥೇಳಿ ಅವರನ್ನು ನಾನು ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾಲ್ಕಾರು ಮಾತುಗಳನ್ನು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನಿಮ್ಮ ಯೋಗಕ್ಷೇಮದ ಬಗ್ಗೆ ಅವರು ಮಾತಾಡಲಿ ಅಂತ ಆಶಿಸ್ತಾ ನನಗೆ ಕೊಟ್ಟಂಥ ಅವಕಾಶ ತಮಗೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೀಗ ಇಡೀ ರಾಮನಗರನೇ ಕಾಯ್ತಾ ಇದೆ. ಒಂದೇ ಒಂದು ವಿಷಯ ಮರ್ತುಬಿಟ್ಟೆ. ನಮ್ಮ ನಾಯಕರಾದಂಥ DK ಸುರೇಶ್ ಸಾಹೇಬರು ನಮ್ಮ ಜೊತೆಲಿ ಇಲ್ಲ ಇವತ್ತು. ಅವರು ಬೇರೆ ಹೊರದೇಶ ಪ್ರವಾಸದಲ್ಲಿ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ DK ಸುರೇಶ್ ಅವರಿಗೆ. ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮೆಲ್ಲರ ಚಿಂತಕರು ಅವರು, ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಈಗ ರಾಮನಗರ ಆಗಿಂದ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಈ ಒಂದು ಧ್ವನಿಯನ್ನ ಕೇಳೋದಕ್ಕೆ. ಈ ಕಾರ್ಯಕ್ರಮನ ಉದ್ದೇಶಿಸಿ, ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡೋದಕ್ಕೆ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಅತ್ಯಂತ ಹೆಚ್ಚು ಸೌಂಡ್ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳು, ನಮ್ಮ ಜನ ಮೆಚ್ಚಿದ ನಾಯಕ, ಜನನಾಯಕ, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ DK ಶಿವಕುಮಾರ್ ಸರ್ ಅವ್ರಿಗೆ ಬರಲಿ ಚಪ್ಪಾಳೆ. ನಮಸ್ಕಾರ. ನಮಸ್ಕಾರ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಆಯ್ತು ಆಯ್ತು, ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಇರಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ. ಬಂಧುಗಳೇ,
ಹೋಗ್ರ ಸುಮ್ಮನೆ ನಡೀರಿ ಬಿಸಾಕ್ಬಿಟ್ಟು. ಡಿ ಬಾಸೆ ಕಟ್ಕೊಂಡು ಹೋಲಿ ಅವರು. ಏಯ್ ಏಯ್ ಇದು ನಮಗೆಲ್ಲ ಅಗೌರವ ಇದೆಲ್ಲನೂ. ಇಡೀ ರಾಮನಗರಕ್ಕೆ ಅಗೌರವ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ದಯವಿಟ್ಟು ನಮ್ಮ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ಬೇಕಾದಷ್ಟು ನಮ್ಗೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮ, ನಮ್ಮೂರ ಕಾರ್ಯಕ್ರಮ ಇದು, ನಿಮ್ಮೆಲ್ಲರ ಕಾರ್ಯಕ್ರಮ ಇದು. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಸಂತೋಷವಾಗಿ ಭಕ್ತಿಯಿಂದ ಆಚರಣೆ ಮಾಡುವಂಥ ಕಾರ್ಯಕ್ರಮ. ದಯವಿಟ್ಟು ನಿಶಬ್ದವಾಗಿರಿ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ರಾಮನಗರ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ, ಚಾಮುಂಡಿಯ ಈ ಒಂದು ಪವಿತ್ರವಾದಂಥ ಕರಗ ಮಹೋತ್ಸವದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದು ಪವಿತ್ರವಾದಂಥ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟಿನ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ಕೆ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟಿನ ವಿಚಾರ ನಾನೆಲ್ಲ ಮಾತಾಡೋಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ರಾಮನಗರ ಜಿಲ್ಲೆಯ ಮಗ. ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮಗೆ ಒಳ್ಳೇದಾಗಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನು ಹೇಳ್ತಾರೆ ಮೀಡಿಯಾ ಅವ್ರು, ಏನು ಹೇಳ್ತಾರೆ? DK ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದೆ, ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳಿದ್ದೆ ತಾನೇ ನಾನು? ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ. ಆಗ್ಬೋದಾ? ಬಂಧುಗಳೇ, ವೇದಿಕೆಯಲ್ಲಿರೋಂಥ ನನ್ನ ಶಾಸಕ ಮಿತ್ರರಾದಂಥ ಇಕ್ಬಾಲ್ ಹುಸೇನ್ ರವರೇ, ನಮ್ಮ ರೇವಣ್ಣವ್ರು ಇದ್ದಾರೆ, ಮಧು ಇದ್ದಾರೆ, ನಮ್ಮ ಉದಯ್ ಇದ್ದಾರೆ, ರಾಮಾಜಿ ಗೌಡ್ರು ಇದ್ದಾರೆ, ಗೋಪಾಲ್ ಕೃಷ್ಣ ಇದ್ದಾರೆ, ಇನ್ನ ನಮ್ಮ ರವಿ ಇದ್ದಾರೆ, ಸುಧಾಮ್ ದಾಸ್ ಇದ್ದಾರೆ, ಸೊ ಪಕ್ಕದ ಮಾಜಿ ಶಾಸಕ ಅಶ್ವಥ್ ಇದ್ದಾರೆ. ತಾವೆಲ್ಲ ಕೂಡ ಇದ್ದೀರಿ. ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಮುಖ್ಯಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿಗೆ ಈ ಕರಗ ಮಹೋತ್ಸವಕ್ಕೆ ಬಂದಿದ್ದೇನೆ. ನಾನು ಪಟಾಕಿ ಹೊಡೆದು ಯಾಕ್ರಿ ಹಾಳು ಮಾಡಿಸ್ತಾ ಇದ್ದೀಯ ನೀನು? ಯಾಕ್ರಿ ಹಾಳು ಮಾಡಿಸ್ತಾ ಇದ್ದೀಯ? ಸುಮ್ಮನೆ ಯಾರ ಮನೆ ಹಾಳು ನೀವೆಲ್ಲ ಎಷ್ಟು ಏನು ನೀರು ಇರೋದಕ್ಕೆ. ಮಾತಾಡಿ ಸ್ವಾಮಿ, ಮಾತಾಡಿ, ಏನಾಗಲ್ಲ. ನಿಲ್ಸ್ರು. ಬಂಧುಗಳೇ,
ನಾನು ಅಭಿಮಾನವಾಗಿ ನಿಮ್ಮ ಸೇವೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. ಈ ಪಟಾಕಿ ನನಗೆ ಬೇಕಾಗಿಲ್ಲ, ನಿಮ್ಮ ಬದುಕು ಬೇಕು ನನಗೆ, ನಿಮ್ಮ ನೆಮ್ಮದಿ ಬೇಕು, ನಿಮ್ಮ ಸಂತೋಷ ಬೇಕು. ನೀವೆಲ್ಲ ಇವತ್ತು ಈ ಕರಗ ಮಹೋತ್ಸವನ್ನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇವತ್ತು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇವತ್ತು ತಾವೆಲ್ಲ DK ಶಿವಕುಮಾರ್ಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ತಾವೆಲ್ಲ ಪ್ರಾರ್ಥನೆ ಮಾಡಿ ನನಗೋಸ್ಕರ ಬೇಕಾದಷ್ಟು ಶ್ರಮವನ್ನು ಪಟ್ಟಿದ್ದೀರಿ. ಆ ಎಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದಂಥ ನನ್ನ ಜೊತೆಯಲ್ಲಿ ನಿಂತು ನನಗೆ ಬೆಂಬಲ ಕೊಟ್ಟು ನನಗೆ ಸಹಾಯ ಮಾಡಿ ನನಗೆ ಇಕ್ಬಾಲ್ಗೆ ಎಲ್ಲರೂ ಕೂಡ ವೋಟ್ ಹಾಕಿ 136 ಸೀಟನ್ನು ಕೊಟ್ಟದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಮೊನ್ನೆ ತಾನೇ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ತಾಯಿ ಚಾಮುಂಡಿಗೆ ಹೋಗಿ ಮೊದಲನೆಯ ಪೂಜೆಯನ್ನ ಮಾಡಿದೆ. ನಾನು ಎಲೆಕ್ಷನ್ ಮುಂಚಿತವಾಗಿ ಹೋಗಿ ಆ ದೇವರಲ್ಲಿ ಕೇಳ್ಕೊಂಡಿದ್ದೆ, ಆ ತಾಯಿ ಶಕ್ತಿ ಕೊಡು, ನನ್ನ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ನಾವು ಮಾಡ್ತೇವೆ ಅಂತೇಳಿ. ಇವತ್ತು ಆ ತಾಯಿ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರೂ ಕೂಡ 5 ಗ್ಯಾರಂಟಿಗಳ ಮನೆಗೆ ತಲುಪುವಂತ ಕೆಲಸವನ್ನ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂತ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೊನ್ನೆವರೆಗೂ ಕೂಡ ಮಳೆ ಬಹಳ ದೊಡ್ಡ ಸಮಸ್ಯೆ ಇತ್ತು, ರಾಜ್ಯಕ್ಕೆ ಒಂದು ದೊಡ್ಡ ಕಂಟಕ ಇತ್ತು. ಆ ತಾಯಿಯ ಕೃಪೆ, ಚಾಮುಂಡಿಯ ಕೃಪೆ, ತಮ್ಮೆಲ್ಲರ ಅನುಗ್ರಹದಿಂದ ಇವತ್ತು ಈ ಕಾವೇರಿ ತುಂಬಿ ಇವತ್ತು ನಾವು ತಮಿಳುನಾಡಿಗೆ ನೀರನ್ನು ಒದಗಿಸ್ಕೊಡ್ಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಬಹಳ ಆಸೆಯಿಂದ ಈ ರಾಮನಗರದಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತೇಳಿ ನನಗೆ ಶಕ್ತಿಯನ್ನು ತುಂಬಿದ್ರಿ. ಸುಮಾರು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಹಣವನ್ನ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ನಾವು ಬಂದಿದ್ದೇವೆ. ಬರೀ ರಾಮನಗರದಲ್ಲಿ ಇರುವಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ 600 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಇದಲ್ಲದೆ ಈಗಾಗಲೇ ರಿವರ್ ಫ್ರಂಟ್ ಏನು ನಮ್ಮ ಅರ್ಕಾವತಿ ನದಿ ಪಕ್ಕದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಿಂದೆ ಹಾಸ್ಪಿಟಲ್ ಮಾಡಿಸಿದೆ. ಹಂಗೆ ವಿವಿಧ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು, DK ಸುರೇಶ್ ಅವರು 300 ಎಕರೆ ಜಮೀನನ್ನ ಬಡವರಿಗೆ ಸೈಟ್ ಕೊಡಲಿಕ್ಕೆ ಈಗಾಗಲೇ ಗುರುತನ್ನು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಆಶ್ರಯ ಸಮಿತಿಯ ಸಭೆಯನ್ನ ಮಾಡಿ ನಿಮ್ಮೆಲ್ಲರ ಬಡವರಿಗೆ ಯಾರಿಗೆ ಸೈಟ್ ಇಲ್ಲ ಆ ಸೈಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಮುಂದಿನ ದಿನದಲ್ಲಿ ರಾಮನಗರ ಇರ್ಬೋದು, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ 4 ಕ್ಷೇತ್ರದ ಶಾಸಕರನ್ನ ಕರೆಸಿ ಈಗಾಗಲೇ ಇವತ್ತು ನಿನ್ನೆ ತಾನೇ ನಿಮ್ಮ ರಾಮನಗರಕ್ಕೆ ಸೇರಿದಂಥ ಮಾಗಡಿ ಬಾಲಕೃಷ್ಣರವರು ಈಗಾಗಲೇ ಮಂತ್ರಿ ಸ್ಥಾನದ ಒಂದು ಅಧಿಕಾರವನ್ನು ಕೂಡ ನಿಮ್ಮ ಜಿಲ್ಲೆಯಿಂದ ತೆಗೆದುಕೊಂಡಿದ್ದಾರೆ. ಇದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮ ಕ್ಷೇತ್ರದ ಜನತೆಗೆ ಈ ಜಿಲ್ಲೆಗೋಸ್ಕರ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ, ರಾಮನಗರ ಇಲ್ಲೇ ಇದೆ, ಆದರೆ ನಿಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗೌರವವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾನು ರೂಪಿಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ 24 ಗಂಟೆಗಳ ಕಾಲ ಕಾವೇರಿ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿರೋದು ತಮಗೆ ಗೊತ್ತಿರೋಂಥ ವಿಚಾರ. ಇನ್ನು ಮುಂದಕ್ಕೆ ತಾವೆಲ್ಲ, ಇದು ಬರೀ ಕರಗದ ಹಬ್ಬ ಅಲ್ಲ, ಇದು ಎಲ್ಲ ಧರ್ಮ, ಎಲ್ಲ ಜಾತಿಯ ಜನರು ಬಹಳ ಸಂಭ್ರಮದಿಂದ ಸಂತೋಷದಿಂದ ಇರಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ಇವತ್ತು ಇಕ್ಬಾಲ್ ಹುಸೇನ್ ಅವರ ನಾಯಕತ್ವದಲ್ಲಿ ಎಲ್ಲ ಯುವಕರು ಎಲ್ಲ ಸೇರಿಕೊಂಡು ಇವತ್ತು ಕರಗದ ಸಮಿತಿಯವರು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು ಇವತ್ತು ಉತ್ತಮವಾದಂಥ ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ
ಈಗಾಗಲೇ ಹೈಟೆಕ್ ಶಾಲೆಗಳನ್ನು ಮಾಡಲಿಕ್ಕೆ, ಹಳ್ಳಿಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಇವತ್ತು ಸಾವಿರಾರು ಯುವಕರು ಇಲ್ಲಿ ಸೇರಿದ್ದೀರಿ. ಮುಂದಕ್ಕೆ ಇವತ್ತು ನಾನು ಕನಕಪುರದಲ್ಲಿ ಯಾವ ರೀತಿ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡ್ದೋ ಆ ರೀತಿ ಈಗಾಗಲೇ ರಾಮನಗರದಲ್ಲೂ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡ್ದೋ. ಮುಂದಿನ ರಾಮೋತ್ಸವನ ಈಗಾಗಲೇ ನಮ್ಮ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ರು. ಆದರೆ ಪ್ರತಿಯೊಂದು ಪಂಚಾಯತಿಲಿ ಪ್ರತಿಯೊಂದು 3-4 ವಾರ್ಡ್ ಸೇರಿ ಸುಮಾರು ಆ ರೀತಿ ಭಾರತ್ ಜೋಡೋ ಯುವಕ ಸಂಘಗಳು ಹೊಸದಾಗಿ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಪಂಚಾಯತಿ ಕೂಡ ಇಂಥ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ, ಕ್ರೀಡೆ ಇವೆಲ್ಲ ಕೂಡ ಐಕ್ಯತೆಯನ್ನು ಮೂಡಿಸೋಂಥ, ಒಗ್ಗಟ್ಟಾಗಿ ಮೂಡಿಸೋಂಥ ಯುವಕ ಸಂಘಗಳು ಪ್ರಾರಂಭ ಆಗ್ತದೆ. 200-250 ಜನ ಯುವಕರು ಸಂಘಟನೆ ಆಗ್ಬೋದು. ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ಇಂಥ ಯುವಕರ ಸಂಘಟನೆ, ಯುವಕರ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈಗ ರೂಪಿಸಿದ್ದೇನೆ. ಬರೀ ನಿಮ್ಮ ರಾಮನಗರಕ್ಕೆ ಅಂತ ಯುವಕ ಸಂಘಗಳಿಗೆ 4 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೂಡ ಬರುವಂಥ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಬಂಧುಗಳೇ, ನಿಮ್ಮ ಆಶೀರ್ವಾದದಿಂದ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವು 4 ಜನ ಶಾಸಕರಿದ್ದೀವಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇನೆ, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ. ಈ ಅಧಿಕಾರವನ್ನು ನೀವು ಉಳಿಸ್ಕೊಳ್ಬೇಕು, ಈ ಅಧಿಕಾರವನ್ನು ಕಾಪಾಡಬೇಕು, ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ನಾನು ಎಷ್ಟೇ ದೊಡ್ಡ ಅಧಿಕಾರ ನನಗಾಗಲಿ ನಮ್ಮ ಬಾಲಕೃಷ್ಣರವ್ರಿಗಿದ್ರು ಕೂಡ ನಾವು ಎಂದಿಗೂ ಕೂಡ ನಾನಿಲ್ಲಿ ಮುಖ್ಯಮಂತ್ರಿ ಬಾಲಕೃಷ್ಣ ಒಬ್ಬ ಮಂತ್ರಿ ಅಂತ ನಾವಿಲ್ಲಿಗೆ ಬರಲಿಲ್ಲ. ನಾವು ಯಾವತ್ತೂ ನಿಮ್ಮ ಮಕ್ಕಳೇ, ನಿಮ್ಮ ಸೇವಕರೇ. ಆ ಮನೋಭಾವದಿಂದ ನಿಮ್ಮ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತೇನೆ. ಮುಂದಿನ ದಿನದಲ್ಲಿ ನಾನು ಬಂದು ಅನೇಕ ಸಭೆಗಳನ್ನು ಇಲ್ಲಿ ಮಾಡೋನಿದ್ದೇನೆ. ಇವತ್ತು ನಾನು ಬೇರೆ ಬೇರೆ ಒತ್ತಡದಿಂದ ಇವತ್ತು ನಾನು ಬಂದು ಇಲ್ಲಿಗೆ ಪ್ರವಾಸಕ್ಕೆ ನಾನು ಬರೋಕ್ಕಾಗಲಿಲ್ಲ. ಆದರೆ ಇಂಥ ಒಂದು ಪವಿತ್ರವಾದಂಥ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ನನ್ನ ಯುವಕರು ತಾಯಂದಿರನ್ನೆಲ್ಲ ಭೇಟಿ ಮಾಡಬೇಕು. ದೊಡ್ಡ ಕಾರ್ಯಕ್ರಮವನ್ನು, ಮನೋರಂಜನೆ ಕಾರ್ಯಕ್ರಮವನ್ನು ಈ ಕರಗ ಮಹೋತ್ಸವದಲ್ಲಿ ಇವತ್ತು ನಮ್ಮ ಸಮಿತಿಯವರು ಇವತ್ತು ಏನು ನೆರವೇರಿಸಿದ್ದಾರೆ. ನೀವೆಲ್ಲ ನಗರುತ್ತಾ ಇರಬೇಕು, ಸಂತೋಷ ಆಗಿರಬೇಕು. ಆ ಸಂತೋಷನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಕೊಟ್ಟಂಥ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನು ಖಂಡಿತ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ನಮ್ಮ ಕೈಯನ್ನು ಬಲಪಡಿಸಬೇಕು. ನಿಮ್ಮ ಜೊತೆ ನಾನಿದ್ದೇನೆ. ನೀವೆಲ್ಲ ನಾವು ಸೇರಲ್ಲ ಒಟ್ಟಿಗೆ ಅವಕಾಶವನ್ನು ಭಗವಂತ ಕೊಟ್ಟಂಥ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನು ಮಾಡೋಣ. ನಾನು ಎಲ್ಲರಿಗೂ ಕೂಡ ಕರೆ ಮಾಡ್ತೇನೆ. BJP ಇವರಿರಲಿ, ದಳ ಇರಲಿ, ಬೇರೆಯವರಿರಲಿ, ಯಾರೇ ಇರಲಿ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂಥೇಳಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಿ, ಇನ್ನು ಮುಂದಿನ ದಿನದಲ್ಲಿ ರಾಮನಗರ ಜಿಲ್ಲೆಗೆ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಘೋಷಣೆ ಮಾಡೋಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ತೊಡಗಿದ್ದೇನೆ ಅನ್ನೋ ಮಾತನ್ನು ಹೇಳಿ, ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ನೆಮ್ಮದಿಯನ್ನು ಕೊಡಲಿ, ಎಲ್ಲರ ದುಃಖವನ್ನು ದೂರವನ್ನು ಮಾಡಿ ಸಂತೋಷವಾಗಿಡಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡಿ. ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ, ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ. ಬಂಧುಗಳೇ, ಈಗ ತಾನೇ ನಮ್ಮ ನಾಯಕರು ಹೊಸ ಮಂತ್ರಿಗಳಾಗಿ ನಮಗೆ ಹೊಸ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಬಾಲಕೃಷ್ಣ ಅವರು ನಮ್ಮ ಜಿಲ್ಲೆಯ ಈ ಮಣ್ಣಿನ ಮಗ, ಈ ಜಿಲ್ಲೆಯ ಮಗ, ಇವತ್ತು ಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆ. ಒಂದು ಉಸ್ತುವಾರಿ ಮಂತ್ರಿಗಳು ಮುಂದಕ್ಕೆ. ರಂಗಡ, ನಮ್ಮ ಕುಣಗಲ್ ಶಾಸಕರು ಬಂದಿದ್ದಾರೆ. ಕುಣಗಲ್ ಶಾಸಕರು ರಂಗನಾಥ್ ಸಾಹೇಬರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಇದೀಗ ಆಗಮಿಸಿರುವಂತಹ ಡಾಕ್ಟರ್ ಬಾಲರಾಜ್ ಅವರು ನೂತನ ಸಚಿವರಾದ ನಂತರದಲ್ಲಿ ಮೊದಲನೇ ಬಾರಿಗೆ ರಾಮನಗರ ಐತಿಹಾಸಿಕ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ 2026 ಕಾರ್ಯಕ್ರಮದಲ್ಲಿ
ಸನ್ಮಾನಕ್ಕೆ ಭಾಗಿಯಾಗಿದ್ದಾರೆ. ಮಾತಾಡೋಣ ಒಂದು ನಿಮಿಷ. ಹೊಸ ಮಂತ್ರಿಯಾಗಿ ಮಂತ್ರಿಮಂಡಲಕ್ಕೆ ಬಂದ ಮೇಲೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಬ್ಬ ಜಿಲ್ಲೆಯ ಮಗ, ಹೊಸ ಶಕ್ತಿ ನಮಗೆ, ಮುಂದಕ್ಕೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ಅವರ ಸಹಕಾರ ನಮಗೆಲ್ಲರೂ ಕೂಡ ಅವರ ಆಶೀರ್ವಾದ ಬೇಕು. ನಿಮ್ಮನ್ನೆಲ್ಲ ಉದ್ದೇಶ ಒಂದೆರಡು ಮಾತಾಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಯಾಕೆ ಮಳೆ ಹೋಯ್ದುಬಿಡೋದಾ? ಸ್ವಲ್ಪ ಸೌಂಡ್ ಜಾಸ್ತಿ ಬರಲಿ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಬಂದವರೇ. ಈ ಜಿಲ್ಲೆಯ ಮಣ್ಣಿನ ಮಗ, ಇವತ್ತು ಈ ರಾಜ್ಯವನ್ನು ಆಳ್ತಕ್ಕಂಥ ಶಕ್ತಿಯನ್ನು ಆ ತಾಯಿ ಚಾಮುಂಡಿ ಕರುಣಿಸಿದಾಳೆ. ಅವಳಿಗೆ ನಾವು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅವಳಿಗೆ ವಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ, ಇವತ್ತು ಈಗಾಗಲೇ ಅನೇಕ ಜನ ನಾಯಕರುಗಳು, ಅನೇಕ ಜನ ನಮ್ಮ ಶಾಸಕರುಗಳು, MLC ಅವರು ಎಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಅದ್ಧೂರಿಯಿಂದ ಆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಭಾಗದ ನಮ್ಮ ಶಾಸಕರು, ಸ್ನೇಹಿತರು ಆದಂಥ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ರವರ ನೇತೃತ್ವದಲ್ಲಿ ಇವತ್ತು ನಮಗೆಲ್ಲ ನೋವಿನ ಸಂಗತಿ ಅಂತಂದರೆ, ನಮ್ಮ ಮತ್ತೊಬ್ಬ ನಾಯಕರಾದಂಥ DK ಸುರೇಶ್ ಅವರು ಇವತ್ತು ಇಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರತಕ್ಕಂಥದ್ದು. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣಕರ್ತರು DK ಸುರೇಶ್ ಅವರು ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾಯಿ ಚಾಮುಂಡಿ ಇವತ್ತು ನಮ್ಮ ಮಣ್ಣಿನ ಮಗನಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾಳೆ. ನಿಮ್ಮೆಲ್ಲರ ಸೇವೆಯನ್ನು, ಈ ಜಿಲ್ಲೆಯ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಅವಕಾಶವನ್ನು ಈಗಾಗಲೇ ಅವರ ಮಾತುಗಳಿಂದ ನೀವು ಕೇಳಿದ್ರಿ. ನಮ್ಮ ಜಿಲ್ಲೆಯ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಭಿಮಾನ ಮತ್ತು ಅವ್ರಿಗಿರ್ತಕ್ಕಂಥ ಬದ್ಧತೆ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಮುಂದೆ ಎಲ್ಲ ಕೂಡ ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ, ನನ್ನನ್ನು ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ, ಅವರ ಋಣವನ್ನು ನಾನು ಸಾಯೋವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಮಾಣಿಕವಾಗಿ ಹೇಳ್ತೇವೆ, ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಏನು DK ಸೋದರರಿದ್ದಾರಲ್ಲ, ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯನ್ನು ಸರ್ವತೋಮುಖವಂತ ಅಭಿವೃದ್ಧಿಯನ್ನು ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನು ಆ ತಾಯಿಯ ಚಾಮುಂಡಿ ಮೇಲೆ ಆಣೆಯನ್ನು ಇಟ್ಟು ಅವಳ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮಂತ್ರಿ ಅಲ್ಲ, ಇಕ್ಬಾಲ್ ಹುಸೇನ್ ಅವರು ಮಂತ್ರಿ. ನಾವ್ಯಾರು ಕೂಡ ಮಂತ್ರಿ ಅಂತಕ್ಕಂಥದ್ದು ನಾವೆಲ್ಲ ಒಂದೇ. ಈ ಜಿಲ್ಲೆಯ ಇರ್ತಕ್ಕಂಥ 4 ಜನ ಶಾಸಕರು ನಾವೆಲ್ಲ ಒಂದೇ. ನಾನು ಮೇಲು, ನಾನು ಮಂತ್ರಿ, ಅವರು ಶಾಸಕರು ಅಂತಕ್ಕಂಥ ಭೇದ ಭಾವ ಬೇಡ. ನಾವೆಲ್ಲ ಅಣ್ತಂದಿರಂತೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಪಣ ತೊಟ್ಟು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇದಕ್ಕೆ ಅನೇಕ ಜನ ಶಾಸಕರುಗಳು, ನಮ್ಮ ಮಾಜಿ ಸಚಿವರಾದಂಥ ರೇವಣ್ಣವರು ಕೂಡ ಬಂದಿದ್ದಾರೆ, ನಮ್ಮ ಸುಧಾಮ್ ದಾಸ್ ಅವರು ಬಂದಿದ್ದಾರೆ, ಉದಯಣ್ಣ ಅವರು ಬಂದಿದ್ದಾರೆ, ರವಿ ಅಣ್ಣ, ರಂಗಣ್ಣ, ನಮ್ಮ ಗೋಪಾಲ್ ಕೃಷ್ಣ ಮಂತ್ರಿ ಆಗಬೇಕಾಗಿತ್ತು, ಅವನು ಸ್ವಲ್ಪ ಯಾಕೋ ಬೇಸರದಲ್ಲಿದ್ದಾರೆ, ನಮ್ಮ ಅಶ್ವತ್ಥಣ್ಣ, ವಿಶ್ವನಾಥಣ್ಣ ಮತ್ತು ನಮ್ಮ ರಾಜಣ್ಣ ಅವರು ಎಲ್ಲರೂ ಕೂಡ ಇದ್ದಾರೆ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆ ತಾಯಿ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದನ್ನು ಕೇಳ್ತಾ, ನೀವೇನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದೀರಾ, ಈ ಮಣ್ಣಿನ ಮಕ್ಕಳು ನಾವು, ಈ ಮಣ್ಣಲ್ಲಿ ಹುಟ್ಟಂಥವ್ರು ನಾವೆಲ್ಲೋ ಬೇರೆ ಕಡೆ ಹುಟ್ಟಂಥವ್ರಲ್ಲ, ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ಜನ ನಾವು. ನಿಮ್ಮ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ, ಈಗಾಗಲೇ ಮಾಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಆ ತಾಯಿ ಎಲ್ರಿಗೂ ಮಾಡಲಿ, ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಮಳೆ ಬರಲ್ಲ ಅಂತಿದ್ರು ನಮ್ಮ ನಾಯಕರು, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತು ಇತ್ತು. ಆ ತಾಯಿ ಚಾಮುಂಡಿ ಅದೆಲ್ಲವನ್ನ ಬದಿಗೊತ್ತಿ ಪ್ರತಿಯೊಂದು ಡ್ಯಾಮ್ಗಳು ಇವತ್ತು ಮಳೆಯಿಂದ ತುಂಬಿ ತುಳುಕ್ತಕ್ಕಂಥ ಒಂದು ವಾತಾವರಣವನ್ನು ಆ ತಾಯಿ ಕರುಣಿಸಿದಾಳೆ. ದಯಮಾಡಿ ಅವಳ ಆಶೀರ್ವಾದ ನಮ್ಗಳ ಮೇಲೆಲ್ಲ ಇದೆ, ಖಂಡಿತ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಇದಕ್ಕೆ ಕಾರಣಭೂತರಾದಂಥ ಇಕ್ಬಾಲ್ ಹುಸೇನ್ ರವರಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಈ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ನೂತನ ಸಚಿವರಾಗಿರುವಂಥ, ಇನ್ನೊಂದು ಮರ್ತುಬಿಟ್ಟೆ, ಈ ರಾಮನಗರಕ್ಕೆ ಬಂದ ತಕ್ಷಣ ನಾನು ನಿಮ್ಮ ಅಲಂಕಾರ, ಲೈಟು, ವಿಜೃಂಭಣೆ ಇವೆಲ್ಲ ನೋಡಿ ಮೈಸೂರು ದಸರಾ ನೋಡ್ದಂಗೆ ಆಯಿತು. ಅಷ್ಟು ಚೆನ್ನಾಗೇ ಮಾಡಿದ್ದಾರೆ.
ಬಹಳ ಸಂತೋಷ. ವ್ಯವಸ್ಥೆ ಮಾಡಿದಂಥ ಎಲ್ಲ ನಮ್ಮ ಸಂಘಟನೆಗಾರರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣು ಭಾಳ ಆನಂದ. ಇಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳು ಆಟ ಆಡೋದೆಲ್ಲ ಎಲ್ಲ ಹೊರಗಡೆ ಎಲ್ಲ ಹೋಗಿ ನೋಡ್ದಂಗೆ ಆಗ್ತಾ ಇದೆ ನನಗೆ. ಭಾಳ ಸಂತೋಷ. ಎಲ್ಲ ಚೆನ್ನಾಗೆಲ್ಲ ಆಗಿದೆ. ಒಳ್ಳೇದಾಗಲಿ, ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ಮತ್ತೆ ಭೇಟಿ ಮಾಡೋಣ. ನಿಮ್ಮ ವಿಶ್ವಾಸ ನನಗೆ ಇಲ್ಲಿ ನೋಡಿ, ನಿಮ್ಮ 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 ಮೇಲೆ ನಾನು ಈ ಚಾಮುಂಡಿ ತಾಯಿ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀವಿ. ಹಿಂದೆ ಯಾರು ಮಾಡಿರಬಾರ್ದು, ಮುಂದಕ್ಕೆ ಮಾಡಬಾರ್ದು, ಆ ರೀತಿ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಈಗಾಗಲೇ 2,000 ಕೋಟಿ ರೂಪಾಯಿ ಬರೀ ರಾಮನಗರ ಕ್ಷೇತ್ರಕ್ಕೆ, ಕನಕಪುರಕ್ಕಿಂತ ಜಾಸ್ತಿ ಬಂಡವಾಳ ಹಾಕಿದ್ದೀವಿ. ಇದು ತಲೆಯಲ್ಲಿ ಇರಲಿ. ಎಲ್ಲ ಪಟ್ಟಿನೇ ಕೊಟ್ಟು ತಿಳಿಸ್ತೀವಿ. ಮುಂದಕ್ಕೆ ಬಾಲಕೃಷ್ಣರವರು ಮಿಕ್ಕಿದ ವಿಚಾರಗಳನ್ನ ನೋಡ್ತಾರೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ನೋಡಿ. ನಿಮಗೆಲ್ಲ ಶುಭ ಆಗಲಿ. ಆಗ್ಬೋದಲ್ಲ? ಭಾಳ ಸಂತೋಷ. ನಿಮ್ಮ ಆಶೀರ್ವಾದ ಇರ್ತೈತೆ ತಾನೇ? ಎಲ್ಲರಿಗೂ ನಮಸ್ಕಾರ.